ನಮಸ್ಕಾರಗಳು ನನ್ನೆಲ್ಲ ಪ್ರೀತಿಯ ವೀಕ್ಷಕರೇ, ಈ ಒಂದು ವಿಡಿಯೋ ಬಂದು ಗೃಹಲಕ್ಷ್ಮಿ ಯೋಜನೆಯ 6ನೇ ಕಂತಿನ ಅಪ್ಡೇಟ್ ಬಗ್ಗೆ. ಮಾನ್ಯ ವೀಕ್ಷಕರೇ, ಯಾರಿಗೆಲ್ಲ ಗೃಹಲಕ್ಷ್ಮಿ ಯೋಜನೆಯ 4ನೇ ಮತ್ತು 5ನೇ ಕಂತಿನ ಹಣ ಬರಲಿಲ್ಲವೋ ಅವರಿಗೆಲ್ಲ ಸರ್ಕಾರದ ಕಡೆಯಿಂದ ಒಂದು ಮುಖ್ಯವಾದ ಅಪ್ಡೇಟ್. ಏನಂದ್ರೆ, ಸರ್ಕಾರದ ಕಡೆಯಿಂದ ಗೃಹಲಕ್ಷ್ಮಿ ಯೋಜನೆಗೆ ಹೊಸದಾಗಿ ಅರ್ಜಿ ಸಲ್ಲಿಸಲು ಕರೆದಿದ್ದು, ಇದಕ್ಕೆ ನನಗೆ ಸಿಕ್ಕಿದ ಮಾಹಿತಿಗಳ ಪ್ರಕಾರ ನೀವು ಈ ತಿಂಗಳ ಕೊನೆಯ ದಿನಾಂಕದೊಳಗೆ ನಿಮಗೆ 4ನೇ ಮತ್ತು 5ನೇ ಕಂತಿನ ಹಣ ಜಮೆಯಾಗದಿದ್ದಲ್ಲಿ ಪುನಃ ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿ ಸಲ್ಲಿಸಬಹುದು. ಹಾಗೆಯೇ ಯಾರೆಲ್ಲ ಪುನಃ ನಿಮ್ಮ ಅಕೌಂಟ್ಗಳಲ್ಲಿ ಅಥವಾ ಆಧಾರ್ನಲ್ಲಿ ಅಥವಾ ರೇಷನ್ ಕಾರ್ಡ್ಗಳಲ್ಲಿ ಮಾಹಿತಿಗಳ ಅಪ್ಡೇಟ್ ಮಾಡಿದ್ದೀರಾ, ಅದರ ನಂತರ ನಿಮಗೆ ಯಾವುದೇ ಕಂತಿನ ಹಣ ಬರದಿದ್ದರೆ ನೀವುಗಳು ಸಹ ಪುನಃ ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿ ಸಲ್ಲಿಸಬೇಕು. ಮೂರನೇ ಒಂದು ಅಪ್ಡೇಟ್, ಪುನಃ ಅರ್ಜಿ ಸಲ್ಲಿಸಲಿರುವವರು ನಿಮ್ಮ ಅಕೌಂಟ್ಗೆ ಒಂದು NPCI ಮ್ಯಾಪಿಂಗ್ ಏನಿದೆ ಅದನ್ನು ಮಾಡಿಕೊಳ್ಳಿ. NPCI ಲಿಂಕ್ ಮಾಡಲಿಕ್ಕೆ ನೀವು ನಿಮ್ಮ ಬ್ಯಾಂಕ್ಗೆ ನಿಮ್ಮ ಬ್ಯಾಂಕ್ ಖಾತೆ, ಆಧಾರ್ ಕಾರ್ಡ್ ಮತ್ತು ಆಧಾರ್ನಲ್ಲಿ ರಿಜಿಸ್ಟರ್ಡ್ ಮೊಬೈಲ್ ನಂಬರ್ನ ಮೊಬೈಲ್ ಅನ್ನು ತೆಗೆದುಕೊಂಡು ಹೋದ್ರೆ ಸಾಕು. ಅಲ್ಲಿ ಬ್ಯಾಂಕ್ನಲ್ಲಿ ಅದನ್ನು ಅವರು ಮಾಡಿಕೊಡುವರು. ಇದಿಷ್ಟು ಈ ಒಂದು ವಿಡಿಯೋನಲ್ಲಿನ ಅಪ್ಡೇಟ್. ಮಾನ್ಯ ವೀಕ್ಷಕರೇ, ನೀವೇನು ಮೊದಲ ಬಾರಿಗೆ ನನ್ನ ಚಾನೆಲ್ಗೆ ಬಂದವರಾದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಚಾನೆಲ್ಗೆ ಸಪೋರ್ಟ್ ಮಾಡಿ. ಧನ್ಯವಾದಗಳು. ಜೈ ಕರ್ನಾಟಕ ಮಾತೆ ಕನ್ನಡಾಂಬೆಗೆ ಜಯವಾಗಲಿ.